ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ. ಹುಕ್ಕೇರಿ ಪಟ್ಟಣದಲ್ಲಿ ಎಂಎಸ್ ಹೋಳಿಮಠ್ ರಚಿತ ರಾಜ್ಯಶಾಸ್ತ್ರ ಮತ್ತು ರಾಜಕೀಯ ಸಿದ್ಧಾಂತಗಳು ಎಂಬ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹುಕ್ಕೇರಿ ವಿರಕ್ತ ಮಠದ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಹಾಗೂ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಸತೀಶ್ ಕುಮಾರ್ ಗೌತಿ, ನಿವೃತ್ತ ಉಪನ್ಯಾಸಕ ಬಿಜಿ ಪಾಟೀಲ್ ಹಾಗೂ ಗಣ್ಯರಿಂದ ಶ್ರೀ ಅಡವಿ ಸಿದ್ದೇಶ್ವರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ಉಪನ್ಯಾಸಕ ಎಂಎಸ್ ಹೋಳಿಮಠ್ ರಚಿತ ರಾಜ್ಯಶಾಸ್ತ್ರ ಮತ್ತು ರಾಜಕೀಯ ಸಿದ್ಧಾಂತಗಳು ಎಂಬ ಗ್ರಂಥವನ್ನು ಪೂಜ್ಯ ಶ್ರೀಗಳು ಹಾಗೂ ಗಣ್ಯರಿಂದ ಇಂದು ಲೋಕಾರ್ಪಣೆ. ಸಂದರ್ಭದಲ್ಲಿ ಹೋಳಿಮಠ್ ದಂಪತಿಗಳು ಹಾಗೂ ವಿಭೂತಿ ಕುಟುಂಬ ಪರಿವಾರದವರಿಂದ ಪೂಜ್ಯ ಶ್ರೀಗಳು ಹಾಗೂ ಮುಖ್ಯ ಅತಿಥಿಗಳು ಗಣ್ಯರನ್ನು ಸತ್ಕರಿಸಿ ಸನ್ಮಾನಿಸಿ ಗೌರವಿಸಿ ಆಶೀರ್ವಾದ ಪಡೆದರು. ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಸತೀಶ್ ಕುಮಾರ್ ಗೌತಿ, ನಿವೃತ್ತ ಉಪನ್ಯಾಸಕ ಡಾಕ್ಟರ್ ಬಿಜಿ ಪಾಟೀಲ್, ಮುಖಂಡರಾದ ರಾಜಶೇಖರ್ ಮುಚ್ಚಂಡಿ ಹಾಗೂ ವಿರಕ್ತ ಮಠದ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಮಾತನಾಡಿ, ಒಂದು ಪುಸ್ತಕ ರಚನೆ ಆಗಬೇಕಾದ್ರೆ ಶಿಸ್ತು, ಪರಿಶ್ರಮ, ಸಮಯ ನಿರ್ವಹಣೆ ಹಾಗೂ ನಿರಂತರ ಅಭ್ಯಾಸದ ಪಯಣವಾಗಿರುತ್ತದೆ. ಈ ಪಯಣದಲ್ಲಿ ಗುರುಗಳ ಸೂಕ್ತ ಮಾರ್ಗದರ್ಶನ ಅತ್ಯಂತ ಮುಖ್ಯ ಪಾತ್ರ ವಹಿಸುತ್ತದೆ. ಸಾಧನೆಯ ಹಸಿವಿನ ಚಿಂತೆ ಮತ್ತು ಒತ್ತಡ ಮನುಷ್ಯನನ್ನು ಒಳಗೊಳ್ಳುತ್ತದೆ. ಚಿಂತೆ ಮನಸ್ಸಿನ ಅಂತರಾಳದಲ್ಲಿ ಸುಟ್ಟರೆ ಒತ್ತಡ ಶಾರೀರಿಕವಾಗಿ ದಹಿಸುತ್ತದೆ. ಇವೆರಡಕ್ಕೂ ಆಸ್ಪದ ನೀಡದೆ ಕಠಿಣ ಪರಿಶ್ರಮ ನಡೆಸಿ ಸೂಕ್ತ ಮಾರ್ಗದರ್ಶನ ಪಡೆದು ಅಭ್ಯಾಸ ನಡೆಸಿ ಗುರಿ ಮುಟ್ಟಿದ ಹೋಳಿಮಠ್ ಸರ್ ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುವ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಮುಖ್ಯವಾಗಿ ಈ ಗ್ರಂಥ ರಚಿಸಿದ್ದು, ಇಂತಹ ಪುಸ್ತಕಗಳನ್ನು ಓದಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಇದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳುವಂತೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕಸಾಪ ತಾಲೂಕಾ ಘಟಕದ ಅಧ್ಯಕ್ಷ ಪ್ರಕಾಶ್ ಅವಲಕ್ಕಿ, ನಿವೃತ್ತ ಉಪನ್ಯಾಸಕ ಡಾಕ್ಟರ್ ಇಚ್ಚಂಗಿ ಸರ್, ಮುಖಂಡರಾದ ರಾಜಶೇಖರ್ ಮುಚ್ಚಂಡಿ, ವಿರೂಪಾಕ್ಷ ವಿಭೂತಿ ದಂಪತಿಗಳು, ಮಲ್ಲಿಕಾರ್ಜುನ್ ಹೋಳಿಮಠ್ ದಂಪತಿಗಳು, ಶಿವಕುಮಾರ್ ಹೋಳಿಮಠ್ ಸೇರಿದಂತೆ ಹುಕ್ಕೇರಿ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸ್ಥಳೀಯ ಮುಖಂಡರು, ಹುಕ್ಕೇರಿಯ ಕಾಲೇಜಿನ ಪ್ರಾಧ್ಯಾಪಕರು, ಪ್ರಾಚಾರ್ಯರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳುವಂತಹ ಕನ್ನಡದಲ್ಲಿ ಓದುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಇನ್ನು ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡುವಂತ ಪ್ರಾಧ್ಯಾಪಕರಿಗೂ ಕೂಡ ಈ ಪುಸ್ತಕ ಖಂಡಿತವಾಗಿಯೂ ಮಾರ್ಗದರ್ಶಿಯಾಗಿದೆ. ನಾವು ಬಿಡಿ ಪಾಟೀಲರು ಪರಿಚಯ ಮಾಡ್ತಾ ಹೇಳಿದ್ದಾರೆ, ಬಹಳಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅದೆಷ್ಟೋ ವಿಷಯಗಳನ್ನ ಇದುವರೆಗೆ ಕೇಳದೇ ಇರುವಂತ ಎಷ್ಟೋ ನಮ್ಮ ರಾಜ್ಯಶಾಸ್ತ್ರದ ಸ್ಕಾಲರ್ಗಳ ಹೆಸರನ್ನ ಕೇಳದೇ ಇರುವಂತ ವಿಚಾರಗಳನ್ನೆಲ್ಲ ಈ ಪುಸ್ತಕದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಅವರನ್ನ ರೆಫರೆನ್ಸ್ ನಲ್ಲಿ ತೋರಿಸಿದ್ದಾರೆ ಅಂತ ಬಹಳ ಸಂತೋಷ. ಇಂತಹ ಪ್ರಯತ್ನ ಈ ಸಣ್ಣ ಊರಲ್ಲಿ ಹುಕ್ಕೇರಿ ತಾಲೂಕಾ ಪ್ಲೇಸ್ ನಿಜ, ಆದ್ರೆ ನಮ್ಮಲ್ಲಿ ಸಾಹಿತ್ಯಿಕ ಚಟುವಟಿಕೆ ಆಗಲಿ, ಸಾಹಿತ್ಯಿಕ ವಾತಾವರಣ ಬಹಳ ಕಡಿಮೆ. ಸಂಕೇಶ್ವರದಲ್ಲಿ ನಮ್ಮ ಎಲ್ ಪಾಟೀಲ್ರು, ಮರುದೇವರು, ಪುರಾಣಿಕ್ ಮಠರು, ಈಗ ಕೆಲವರು ಅಲ್ಲಿ ಇದ್ದಾರೆ. ನಮ್ಮಲ್ಲಿ ನಮ್ಮ ಕಾಲೇಜಾಗ ಹೆಚ್ಚಾಗಿ ರಾಜಶೇಖರ್ ಚಿಂಗವರು ನಾವು ಬಹಳ ಹೇಳ್ತಾ ಇದ್ರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸಾಂಸ್ಕೃತಿಕ ಸಾಹಿತ್ಯಿಕ ಕಾರ್ಯಕ್ರಮಗಳ ಕೊರತೆ ಕಾಣ್ತಾ ಇದೆ. ಅದನ್ನು ತುಂಬುವಂತಹ ಪ್ರಯತ್ನವನ್ನ ಮಲ್ಲಿಕಾರ್ಜುನ್ ಹೋಳಿಮಠ್ ಈ ಕಾರ್ಯಕ್ರಮದ ಮೂಲಕ ಮಾಡಿದ್ದಾರೆ ಅಂತ ನನಗೆ ಪುಸ್ತಕವನ್ನು ಬರೆಯೋದಂದ್ರೆ ಸಣ್ಣ ಮಾತಲ್ಲ, ಬಹಳ ಕಷ್ಟದ ಕೆಲಸ. ಮಲ್ಲಿಕಾರ್ಜುನ ನನ್ನ ವಿದ್ಯಾರ್ಥಿ ಆಗಿದ್ದಾಗ ಮೊದಲಿನಿಂದಲೂ ಆತ ಕ್ರಿಯಾಶೀಲ ವ್ಯಕ್ತಿ. ಏನನ್ನಾದರೂ ಮಾಡಬೇಕು, ಏನನ್ನಾದರೂ ಸಾಧಿಸಬೇಕು,
ಇತರರಿಗಿಂತ ನಾನು ಭಿನ್ನವಾಗಿರ್ಬೇಕು ಅನ್ನುವಂತ ತುಡಿತ ಇದ್ದಂತ ವ್ಯಕ್ತಿ. ಆತ MA ಮುಗಿಸಿ ಬಂದ ನಂತರ ನಮ್ಮ ಕಾಲೇಜಲ್ಲಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದ. ಆಗ ನೆಟ್ ಮತ್ತು ಸೆಟ್ ಪರೀಕ್ಷೆಯನ್ನು ಮಾಡುವಂತ ನಾವು ಹೇಳ್ತಾ ಇದ್ದು, ಆತನು ಮಾಡ್ತಾ ಇದ್ದ. ಆ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗೆ ಆತ ಇಂಗ್ಲಿಷ್ ಪುಸ್ತಕಗಳನ್ನು ಓದ್ತಾ ಇದ್ದ. ಅವುಗಳನ್ನ ಕನ್ನಡಕ್ಕೆ ಅನುವಾದಿಸಿ ನೋಟ್ಸ್ ಮಾಡ್ಕೊತಿದ್ದ. ಅದರ ಜೊತೆಗೆ ಆತ ಉಪನ್ಯಾಸಕನಾಗಿದ್ದ. ನಮ್ಮ ಕಾಲೇಜ್ ಅಂತ ಬಹಳಷ್ಟು ಕಡೆ ಆತ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಇದ್ದಾನೆ. ಆಗ ಆ ಉಪನ್ಯಾಸ ವೃತ್ತಿಗೆ ತನ್ನ ವಿದ್ಯಾರ್ಥಿಗಳಿಗೆ ಬೋಧಿಸೋದಕ್ಕೆ ಅನುಕೂಲ ಆಗಲಿ ಅಂತ ಬಹಳಷ್ಟು ಇಂಗ್ಲಿಷ್ ಪುಸ್ತಕಗಳನ್ನು ಓದ್ತಾ ಇದ್ದ. ನಿಮಗೆ ಆಶ್ಚರ್ಯ ಅನಿಸ್ತದ, ಇಂಗ್ಲಿಷ್ನಲ್ಲಿ ಇಷ್ಟು ದೊಡ್ಡ ಜ್ಞಾನ ಸಾಗರ ಇದೆ. ಪೊಲಿಟಿಕಲ್ ಸೈನ್ಸ್ ಒಂದೇ ಅಲ್ಲ, ವೆದರ್ ಇಟ್ ಇಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಸೋಷಿಯಾಲಜಿ, ಹಿಸ್ಟ್ರಿ, ಸೈಕಾಲಜಿ, ಕ್ರಿಮಿನಾಲಜಿ, ಮೆಡಿಸಿನ್, ಇಂಜಿನಿಯರಿಂಗ್ ಯಾವುದಕ್ಕೂ ಇಂಗ್ಲಿಷ್ ಭಾಷೆಯಲ್ಲಿರುವಂತಹ ಜ್ಞಾನ ಜಗತ್ತಿನ ಬೇರಾವುದೇ ಭಾಷೆಯಲ್ಲಿ ಇಲ್ಲ. ರಾಜ್ಯಶಾಸ್ತ್ರ ವಿಷಯ ಕುರಿತು ಕೂಡ ಇವತ್ತಿಗೂ ಕೂಡ 40% 60% ಪುಸ್ತಕಗಳು ಇಂಗ್ಲಿಷ್ ಭಾಷೆಯಲ್ಲೇ ಇವೆ. ಇನ್ನೂ ಅವು ಕನ್ನಡಕ್ಕೆ ಭಾಷಾಂತರ ಆಗಿಲ್ಲ. ಆ ಭಾಷಾಂತರ ಮಾಡುವಂತಹ ಪ್ರಯತ್ನ ಇತ್ತೀಚಿನ ವರ್ಷಗಳಲ್ಲಿ ನಡೀತಾ ಇದೆ. ಅಂತಹ ಪ್ರಯತ್ನಕ್ಕೆ ಕೈ ಹಾಕಿದವರಲ್ಲಿ ಹೊಳಿಮಠರು. ಆತ ಹೀಗೆ ನೋಟ್ಸ್ ಎಲ್ಲ ತಯಾರು ಮಾಡ್ತಿದ್ದ. ನನಗೊಂದ್ಸರಿ ಕೇಳಿದ ನಮ್ಮ ಮನೆಗೆ ಬಂದಾಗ, ಸರ್ ಇನ್ನೆಲ್ಲ ಸಂಗ್ರಹ ಮಾಡಿದ್ದೇನೆ, ಇದನ್ನೊಂದು ಪುಸ್ತಕ ರೂಪದಲ್ಲಿ ತಂದ್ರೆ ಹೇಗೆ ಅಂತ. ನನ್ಗೆ ಬಹಳ ಸಂತೋಷ ಆಯಿತು. ಇದನ್ನ ಖಂಡಿತವಾಗಿಯೂ ಇದಕ್ಕೆ ಇನ್ನಷ್ಟು ಆಕಾರ ಗ್ರಂಥಗಳನ್ನು ಓದಿ ಇನ್ನಷ್ಟು ಇಂಗ್ಲಿಷ್ ಪುಸ್ತಕಗಳನ್ನ ಭಾಷಾಂತರಿಸಿ ಇದುವರೆಗೆ ಈ ವಿಷಯ ಕುರಿತು ಕನ್ನಡದಲ್ಲಿ ಯಾರು ಬರೆಯದ ರೀತಿಯಲ್ಲಿ ನೀನು ಈ ಗ್ರಂಥವನ್ನು ಬರಿಬೇಕು ಅಂತ ನಾನು ಹೇಳಿದೆ. ಅದನ್ನು ಆತ ಈ ಕೃತಿಯ ಮೂಲಕ ರುಜುವಾತುಪಡಿಸಿದ್ದಾರೆ, ನಿರೂಪಿಸಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ, ವೇದಿಕೆ ಪರವಾಗಿ, ಪೂಜ್ಯರ ಪರವಾಗಿ, ನಮ್ಮ ಸಮಸ್ತ ರಾಜ್ಯಶಾಸ್ತ್ರ ಕುಟುಂಬದ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದೆ. ಇಂಗ್ಲಿಷ್ನಲ್ಲಿ ಬರೆಯೋದು ಬಹಳ ಈಸಿ, ಅವನ್ನ ಕನ್ನಡಕ್ಕೆ ಭಾಷಾಂತರ ಮಾಡಿಸೋದು ಬಹಳ ಕಷ್ಟದ ಕೆಲಸ. ಅಂತ ಒಂದು ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ಆಮೇಲೆ ಬಹಳ ಒಂದು ವಿಷಾದದ ಸಂಗತಿ ಹೇಳ್ತೇನೆ. ನಾನು ದೆಹಲಿಯಿಂದ ಚೆನ್ನೈ, ಹೈದರಾಬಾದ್ವರೆಗೆ ಸಾಕಷ್ಟು ವಿಶ್ವವಿದ್ಯಾಲಯ ಮತ್ತು ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರೊಂದಿಗೆ ಕೆಲಸ ಮಾಡಿದ್ದೇನೆ, ನೋಡಿದ್ದೇನೆ, ಸಂಪರ್ಕಕ್ಕೆ ಬಂದಿದ್ದೇನೆ. ಅದೆಷ್ಟೋ ಜನ ಪ್ರಾಧ್ಯಾಪಕರು ಒಂದೇ ಒಂದು ಬಿಡಿ ಲೇಖನವನ್ನು ಕನ್ನಡದಲ್ಲಿಯೂ ಬರೆಯದೆ ನಿವೃತ್ತರಾಗಿದ್ದಾರೆ. ಇದು ಬಹಳ ವಿಷಾದದ ಸಂಗತಿ. ಕೈ ತುಂಬಾ ಸಂಬಳವನ್ನು ಪಡೆದು ತಮ್ಮ ಜೀವನದಲ್ಲಿ ಒಂದೇ ಒಂದು ಬಿಡಿ ಲೇಖನವನ್ನು ಕೂಡ ಬರೆದಿಲ್ಲ ಅಂತವರಿದ್ದಾರೆ. ಅಂತವರ ಮಧ್ಯದಲ್ಲಿ ಕೇವಲ ಗೆಸ್ಟ್ ಟೀಚರ್, ಅತಿಥಿ ಉಪನ್ಯಾಸಕರಾಗಿರುವಂತಹ ಕಿರಿಯ ವಯಸ್ಸಿನ 40 ವರ್ಷದ ತರುಣ ಮಲ್ಲಿಕಾರ್ಜುನ್ ಅಂತ ಒಂದು ಪ್ರಯತ್ನವನ್ನ ಈ ಚಿಕ್ಕ ವಯಸ್ಸಿನಲ್ಲಿ ಮಾಡಿದ್ದಾನೆ. ಸುಮಾರು ನನ್ಗೆ ಹೇಳ್ತಾ ಇದ್ದ, ಈ ಪುಸ್ತಕಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ದೆ? ಸುಮಾರು 80,000 ಮೇಲ್ಪಟ್ಟು ಆಗ್ತದೆ ಸರ್ ಅಂತ ಹೇಳ್ತಾ ಇದ್ದ. ಆಮೇಲೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೆ, ಅದು ಎಲ್ಲವೂ ಕೂಡಿ ಸುಮಾರು 1,45,000 ಆಗ್ಬಹುದು ಸರ್. ನೋಡಿ, ಆದಾಯ ಇಲ್ಲ, ತನ್ನ ದುಡಿಮೆ ಸೀಮಿತವಾದದ್ದು. ಅಂಥದರಲ್ಲಿಯೂ ಕೂಡ ಇಂಥ ಒಂದು ದೊಡ್ಡ ಛಲಗಾರಿಕೆಯನ್ನು ಆತ ಪ್ರತಿಬಿಂಬಿಸಿದ್ದಾನೆ, ಪ್ರತಿನಿಧಿಸಿದ್ದಾನೆ ಮತ್ತು ತಮ್ಮೆಲ್ಲರ ಎದುರು ಸಾಕ್ಷೀಕರಿಸಿದ್ದಾನೆ. ಅದು ಬಹಳ ಅಭಿಮಾನದ ಸಂಗತಿ. ಅದಕ್ಕೆ ನನಗೆ ಸಂತೋಷ ಅನಿಸ್ತದ. ನಮ್ಮ ಹುಕ್ಕೇರಿ ಎಲ್ಲಾ ಜನ ಇಂಥ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ತಾವೆಲ್ಲ ಜೊತೆಯಾಗಿದ್ದೀರಿ, ಧನುಗಿಡಿಸಿದ್ದೀರಿ, ಕೈ ಜೋಡಿಸಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು. ಆಮೇಲೆ ನಾನು ಈ ಊರಲ್ಲಿದ್ದಾಗ ಬಹಳಷ್ಟು ಕಾರ್ಯಕ್ರಮಗಳು ಮಠದಲ್ಲಿ ಆಗ್ತದೆ. ಮಠದಲ್ಲಿ ಆದ ಎಲ್ಲಾ ಕಾರ್ಯಕ್ರಮಗಳಿಗೆ ನಮ್ಮ ಪೂಜ್ಯರು ನಮ್ಗೆಲ್ಲ ಬಹಳಷ್ಟು ಪ್ರೋತ್ಸಾಹಿಸಿದ್ದರು, ಮಾರ್ಗದರ್ಶನ ಮಾಡ್ತಾ ಇದ್ರು. ಆಮೇಲೆ ಹೊಳಿ ಪ್ರಾರಂಭ ಆಗೋದು ಹನಿ ಹಣಿಯಿಂದ ಪ್ರಾರಂಭ. ಹೊಳಿ ಒಂದು ಕರ್ರಂತ ಬರಂಗಿಲ್ಲ. ನೀವು ಮಹಾಬಳೇಶ್ವರಕ್ಕೆ ಹೋದ್ರಂದ್ರೆ ಅಥವಾ ನೀವು ಇಲ್ಲಿ ಅಂಕೋಲಿಗೆ ಹೋದ್ರಂದ್ರೆ ಹಿರಣ್ಯಕೇಶಿ ನದಿ ಉಗಮ ಸ್ಥಾನ ನೋಡಿದ್ರೆ ಸಣ್ಣ ಒಂದು 1 ಇಂಚ್ ಮೀಟರ್ ನೀರಷ್ಟು ಬರಂಗಿಲ್ಲ. ಅದಾಗ 100 ಇಂಚ್ ಹೆಚ್ಚು ನೀರು ಇರ್ತದೆ.
ಹೊಳೆ ಮಠ ಈ ಕೃತಿ ಸರಣಿ ಹೊಳೆ ಮಠ ಹುಕ್ಕೇರಿ ಹೊಳ್ಯಾಗ ಒಂದು ಕೃತಿ ಇವತ್ತು ಉದ್ಭವ ಆಗಬೇಕು ಅಂತ ಕೇಳಿ ಅದಕ್ಕೆ ಅಪ್ಪರ ಆಶೀರ್ವಾದ ಇವತ್ತು ಬೇಕು. ಹೊಳೆ ಮಠದಿಂದ ಹೊಳಿ ಉದ್ಯೋಗದ ಕೃತಿಗಳು ಬರಲಿ ಅಂತೇಳಿ ತಮ್ಮೆಲ್ಲ ಪರವಾಗಿ ನಾನು ಬಯಕಬೇಕು. ಇನ್ನು ಹೆಸರು ಮಲ್ಲಿಕಾರ್ಜುನ, ಶ್ರೀಶೈಲ ಮಲ್ಲಿಕಾರ್ಜುನ. ಶ್ರೀಶೈಲ ಮಲ್ಲಿಕಾರ್ಜುನ ಗುಡಿ ಇರೋದು ಕೃಷ್ಣಾ ನದಿ ದಂಡಿ ಮೇಲೆ. ನೋಡ್ರಿ ಎಂತ ಅದ್ಭುತ ಸಮಾಗಮ. ಕೃಷ್ಣಾ ನದಿ ದಂಡಿ ಮೇಲೆ ಮಲ್ಲಿಕಾರ್ಜುನ ಅದಾನ, ವೇದಿಕೆ ಮೇಲೆ ಮಲ್ಲಿಕಾರ್ಜುನ ಅದಾನ. ಮಲ್ಲಿಕಾರ್ಜುನ ಒಂದು ಅದ್ಭುತವಾದ ಕೃತಿಯನ್ನು ಕೊಟ್ಟಿದ್ದಾನ. ಆ ಕಾರಣಕ್ಕಾಗಿ ಇಲ್ಲಿ ಸೇರಿರುವ ಎಲ್ಲರ ಪರವಾಗಿ, ರಾಜ್ಯಶಾಸ್ತ್ರದ ಎಲ್ಲ ಉಪನ್ಯಾಸಕರ ಪರವಾಗಿ, ರಾಜ್ಯಶಾಸ್ತ್ರದ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ನನ್ನ ಗುರುಗಳ ಪರವಾಗಿ ಅವರಿಗೆ ಆರ್ಥಿಕ ಅಭಿನಂದನೆ ನಾನು ಸಲ್ಲಿಸ್ತಾ ಇದ್ದೀನಿ. ಬೇಕು ಅಂದಾಗ ಬಹಳ ಕಷ್ಟ ಬರ್ತದೆ. ನಮ್ಮ ಶಿವಾನಂದ ಒಂದು ಸನ್ನಿವೇಶ ಹೇಳ್ಬೇಕು. ಈ ವೇದಿಕೆ ಮೇಲೆ 4 ಜನರೇಷನ್ ಕೂತೀವಿ ನಾವು. ನನ್ನ ಗುರುಗಳು ಗೌಜಿ ಸರ್, ನನ್ನ ಶಿಷ್ಯ ಶಿವಾನಂದ ಗುಂಡಾಳಿ, ಶಿವಾನಂದ ಗುಂಡಾಳಿ ಶಿಷ್ಯರಲ್ಲಿ ಒಬ್ಬರು ಅದಾರೆ. ಅಂದ್ರೆ 4 ಜನರೇಷನ್ ಈ ಕಾರ್ಯಕ್ರಮದಾಗ ಅದೀವಿ. ನನ್ನ ಗುರುಗಳು ಅದಾರ, ನನ್ನ ಶಿಷ್ಯರು ಅದಾರ, ಶಿಷ್ಯನ ಶಿಷ್ಯನೂ ಅದಾರ. ಅಂದ್ರೆ 4 ಜನರೇಷನ್ ಕೂಡಿದೆವು ಒಂದು ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ. ಅಂದ್ರೆ ಈ ಕೃತಿಯ ಮಹತ್ವ ಎಷ್ಟದ ಅಂತ ನಿಮ್ಗೆ ಗೊತ್ತಾಗ್ತದೆ. ಅಪರೂಪದ ಸಮಾಗಮ, ಏನು ಸಂಗಮ ಅಂತ ಹೇಳ್ತೀವಿ, ಕೂಡಿ ಸಂಗಮ, ಹಂಗೆ ಸಂಗಮ ಆಗ್ಯದ. ಬಹಳ ಅದ್ಭುತವಾದ ಒಂದು ಕಾರ್ಯಕ್ರಮ. ಶಿವಾನಂದ ಗುಂಡಾಳಿ ಅವರು ಮಾತು ಹೇಳಿದ್ರು, ಅದಕ್ಕೆ ಒಂದು ಸ್ವಲ್ಪ ಮುಂದುವರೆದು ಹೇಳ್ತೀನಿ. ಹೆತ್ತವರಿಗೆ ಗೊತ್ತು ಹೆರಿಗೆ ವೇನೆ ಅಂತ ಅವರ ಕಾವ್ಯದೊಳಗೆ ಹೇಳಿದ್ರು. ನಾನು ಸರಳವಾಗಿ ಹೇಳ್ತೀನಿ, ಹೆತ್ತವರಿಗೆ ಗೊತ್ತು ಹೆರಿಗೆ ವೇನೆ ಅಂತ. ಹಂಗ ಈ ಒಂದು ಕೃತಿ ರಚನೆ ಆಗ್ಬೇಕಾದ್ರೆ ಅವ್ರಿಗೆ ಎಷ್ಟು ಬ್ಯಾನ್ ಆಗ್ಯದ. ಅವ್ರ ಅವ್ವ ಮತ್ತು ಶ್ರೀಮತಿ ಹೊಳಿ ಮಠ ಬಹಳ ಇಂಪಾರ್ಟೆಂಟ್ ಅದ ರೀ. ಆಕೆ ನೀನು ಮಾಡತ್ತಿ, ನಿಂಗೇನು ಮಾಡಾಕ್ಬೇಕು, ಬರೀ ಇಂತ ಮಾಡ್ಕೊತಿ, ಮನಿ ಯಾವಾಗ ನೋಡವ, ಸಂಜೆ ಹೋಗ್ತಾರವ, ಮಕ್ಕಳು ಯಾವಾಗ ಬಿಟ್ಟವರವ, ತಗೊಂಡೆ ಹೋಗ್ಬರವ. ಆಕೆ ಅಕ್ಕಿ ಅಂದ್ರೆ ಜೀವ ತಿಂತೀವಿ ಅಂದ್ರೆ ಎಲ್ಲದ ಸಹೋದರಿ ಎಲ್ಲೇ ಅದಾವ. ಆಕೆ ಅಂದ್ರೆ ಮಲ್ಲಿಕಾರ್ಜುನ ಜೀವ ತಿಂತೀವಿ ಅಂದ್ರೆ ಈ ಕೃತಿ ಬರ್ತಿರ್ಕಿಲ್ಲ. ಅದಕ್ಕೆ ಬಳಿಮಠವ್ರ ತಾಯಿಯವರು, ಬಳಿಮಠವ್ರ ಶ್ರೀಮತಿಯವರು, ಜೊತೆಗೆ ಉದ್ಯೋಗಪತಿಯೊಬ್ಬರದಾರ ವೇದಿಕೆ ಮೇಲೆ. ಅವರು ಉದ್ಯೋಗಪತಿಗಳ ಲಾಭ ತಟ್ಟ ವಿಚಾರ ಮಾಡಕತ್ತಾರ. ಈ ಹಳೆ ಇದನ್ನೇನು ಬರ್ಕೊಂಡ್ಬಿಡುತ್ತ ಆಗ್ಲಿಲ್ಲ. ಅವ್ರ ಏನ್ ಮಾಡಕತ್ತ ಮಾಡ್ಲಿ, ನಾನು ಬೆಂಬಲ ಅದ ಅಂತಂದ್ರು. ಇವ್ರಿಗೆಲ್ಲಾರ ಬೆಂಬಲದಿಂದ ಒಂದು ಅದ್ಭುತವಾದ ಕೃಷಿ ಬಂದದ. ಅವ್ರೆಲ್ಲರೂ ನಾವು ಧನ್ಯವಾದ ಹೇಳೋದು. ಹೌದಾ? ಯಾಕಂದ್ರೆ ಆ ಕುಟುಂಬಕ್ಕೆ ಈ ಕೃತಿ ಬರ್ಬೇಕಾದ್ರೆ ಎಷ್ಟು ತ್ರಾಸ ಆಗಿದೆ ಅನ್ನೋದು ಅವ್ರಿಗೆ ಎಷ್ಟೇ ಗೊತ್ತು. ನಾವು ಬರೋ ಪುಸ್ತಕ ಬಿಡುಗಡೆ ಮಾಡಕ್ ಬಂದಿವಿ, ಅದ್ರಾಗ ಏನಂತ ಕೇಳಕ್ ಬಂದಿವಿ. ಆದ್ರೆ ಅದಕ್ಕೆ ತ್ರಾಸ ಆದದ್ದು ಬಹುಶಃ ಹೋಗುವ ಚೆಕ್ ಮಳೆ ಇತ್ತು. ಅಂತ ಮಳೆ ಹೊಳೆ ಮಟ್ಟಿಲಿಂದ ಬೈಕ್ ತಗೊಂಡು ಬೆಳವಣಿಗೆ ಬಂದಿತ್ತು ಗಂಡ ಇತ್ತು ಪುಸ್ತಕದ ತಯಾರಿ ಮಾಡಲಿಕ್ಕೆ. ಅದರಲ್ಲಿ ಎಷ್ಟು ತನ್ನನ್ನು ತಾನ ಅವರು ಅರ್ಪಿಸ್ಕೊಂಡಿದ್ರು ಅಂತ ಗೊತ್ತಾಗ್ತದ. ಅದಕ್ಕೆ ಹೇಳ್ತಾರ ನಮ್ಮ ಗೌತೀಸರು, ನಾವು BA ಒಂದು ಮಾತು ಹೇಳ್ತೀವಿ. ನಮ್ದು ಒಬ್ಬ ಮನುಷ್ಯ ಯಾವಾಗ ನಿಜವಾದ ವಿದ್ಯಾರ್ಥಿ ಅಂತಪ್ಪ ಅಂದ್ರೆ ಎಂದ ಮಾಸ್ತರ್ ಆಗ್ತಾ ಅಂತ ವಿದ್ಯಾರ್ಥಿ ಆಗ್ತಾರ. ಶಿಕ್ಷಕ ಆಗೋದಕ್ಕೆ ಯಾರು ವಿದ್ಯಾರ್ಥಿ ಆಗೋದಿಲ್ಲ ಅಂತ ಗೌತೀಸರು BA ಇದ್ದಾಗ ಹೇಳ್ತಾರೆ. 1983 ಇನ್ನ ನೆನಪು ನನಗದ. ಯಾಕೆ ವಿದ್ಯಾರ್ಥಿ ಆಗ್ತಾನೆ ಅಂತಂದ್ರೆ ವಿದ್ಯಾರ್ಥಿ ದಶೆ ಒಳಗೆ ಪಾಸ್ ಆಗೋದು ಕಷ್ಟ ಓದ್ತೀವಿ. ವಿದ್ಯಾರ್ಥಿ ದಶೆ ಒಳಗೆ ಬೇರೆ ಏನು ಓದಾಗಿಲ್ಲ, ಪಾಸ್ ಆಗೋದು ಕಷ್ಟ ಓದ್ತೀವಿ. ಇಂಥ ಒಂದು ಕೃತಿ ಹೊರಗೆ ಬರಬೇಕಾದ್ರೆ ಒಂದು 40 ಪುಸ್ತಕ ಓದಬೇಕಾಗ್ತದೆ. ಒಂದೇ ಪುಸ್ತಕ ಓದಿ ಬರೆಯಕ್ಕಾಗೋದಿಲ್ಲ, ಒಂದು 40 ಪುಸ್ತಕ ಓದಬೇಕಾಗ್ತದ. ಅಂತ 40 ಪುಸ್ತಕಗಳನ್ನು ಓದಿ ಹೊಳೆ ಮಟ್ಟಿ ಒಂದು ಕೃತಿ ತಂದಾರೆ. ಇದ್ರೊಳಗ ಬಹುಶಃ ನಮ್ಮ ನೋಟಿಸರೋದು ಮೆನ್ಷನ್ ಮಾಡಿದಾರೆ. ಹೇಳ್ಬೇಕು, ಲೂಸಿಯನ್ ಪೇ ಮತ್ತು ರಾಬರ್ಟ್ ಲೋಸಿಕ್ ಅಂತ ಇಬ್ಬರ ಬಗ್ಗೆ ಅವರ ಮೆನ್ಷನ್ ಮಾಡ್ತಾರೆ. ಅವ್ರ ಬಗ್ಗೆ ಬರೀತಾರ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ರಾಜ್ಯಶಾಸ್ತ್ರದಲ್ಲಿ ಕನ್ನಡ ಮಾಧ್ಯಮ ಪುಸ್ತಕಗಳಿಗೆ ಏನದವಲ್ಲ, ಇದರಾಗ 99% ಪುಸ್ತಕಗಳಲ್ಲಿ 99% ಪುಸ್ತಕಗಳಲ್ಲಿ ಈ ಮೇ ಮತ್ತು ಆ ರಾಬರ್ಟ್ ಮೆನ್ಷನ್ ಇಲ್ಲ. ಅವರ ಸಿದ್ಧಾಂತಗಳ ಬಗ್ಗೆ ಯಾರೋ ಮಾತಾಡಿಲ್ಲ. ಆ ಎರಡೂ ಸಿದ್ಧಾಂತಗಳನ್ನು ಬರೆದು ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಮಾಡಿಕೊಟ್ಟಂತ ನನ್ನ ಸನ್ಮಿತ್ರ ಹೊಳೆಯವರು. ಯಾಕಂದ್ರೆ ಕನ್ನಡದ ಯಾವುದೇ ಪುಸ್ತಕಗಳಿಲ್ಲ. ಲೈಬ್ರರಿಗೆ ಹೋಗಿ ನೋಡ್ರಿ, ಅವ್ರು ಮೆನ್ಷನ್ ಮಾಡ್ರಿ ಯಾವ ಪುಸ್ತಕಗಳಿಲ್ಲ. ಗೌತೀಸರು ಓದಕ್ಕೆ ನನ್ನ ಮಾತು ಒಪ್ಕೊಳ್ತಾರೆ. ಕನ್ನಡದವ್ರು ಯಾರು ಗೊತ್ತಿಲ್ಲ, ಇಂಗ್ಲೀಷ್ ಮೀಡಿಯಮ್ದಾಗ ಅದು ನೆಟ್ನಾಗ ಅವೈಲೇಬಲ್ ಅದ, ಅದರ ಪುಸ್ತಕಗಳಿಲ್ಲ. ಅದನ್ನು ತಂದು ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಅಭಿಮಾನದಿಂದ ಹೇಳಿ ಅದನ್ನ ಬಿಡುಗಡೆ ಮಾಡಕ್ಕೆ ನೀವು ಬರ್ಬೇಕ್ರಿ ಅಂತ. ವಿಶೇಷವಾಗಿ ನಾವೆಲ್ಲ ಗ್ರಂಥಗಳ ಬಿಡುಗಡೆ ಅಂತಂದ್ರೆ ಅಧ್ಯಾತ್ಮ ಲೋಕದ ಗ್ರಂಥಗಳನ್ನ ನಾವೆಲ್ಲ ಹೆಚ್ಚುವರಿ ಬಿಡುಗಡೆ ಹೋಗ್ತೀವಿ.
ಇದೊಂದು ರಾಜ್ಯಶಾಸ್ತ್ರ ಮತ್ತು ರಾಜಕೀಯ ಸಿದ್ಧಾಂತವಾಗಿರುವಂತ ಗ್ರಂಥ ಇರೋದ್ರಿಂದ ರಾಜಕೀಯ ವ್ಯಕ್ತಿಗಳು ಯಾರು ಬರ್ತಾರ ಅಂತ ಕೇಳಿದ್ದೇನೆ. ರಾಜಕೀಯ ವ್ಯಕ್ತಿಗಳು ಯಾರು ಬರಂಗಿದ್ರೆ ಎಲ್ಲ ಸಾಹಿತಿಗಳು ಬರ್ತಾರ ಅಂತ ಹೇಳಿದೆ. ಬಹಳ ವಿಶೇಷ ಐತಲ್ಲ ಇದು ಗ್ರಂಥ ಅಂತ ನಾನು ಅನ್ಕೊಂಡೆ. ಅಂದ್ರೆ ರಾಜಕೀಯ ಸಿದ್ಧಾಂತಗಳನ್ನ ಅರ್ಥ ಮಾಡಿಕೊಳ್ಳುವಂತ ವ್ಯಕ್ತಿಗಳು ಈ ಗ್ರಂಥಗಳನ್ನ ಬಿಡುಗಡೆ ಮಾಡಿ ಅವ್ರ ಮನೆ ಒಳಗೆ ಇಟ್ಕೊಂಡ್ರು ಅಂತಂದ್ರೆ ಅವ್ರಿಗೆ ಒಂದು ಈ ಗ್ರಂಥ ಒಂದು ಮಾರ್ಗದರ್ಶನ ಆಗ್ತದೆ ಅನ್ನುವಂತಹದನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದೆ. ಅಂದ್ರೆ ಅಷ್ಟು ಸುಂದರವಾಗಿರುವಂತಹ ಗ್ರಂಥ ನಾವು ಅರ್ಥ ಮಾಡ್ಕೊಳ್ಬೇಕು. ಒಬ್ಬ UPSC ಪರೀಕ್ಷೆಯನ್ನ ಬರೀಬೇಕು ಅಂತಂದ್ರೆ ಎಲ್ಲದೂ ಇಂಗ್ಲಿಷ್ನಲ್ಲೇ ಅಧ್ಯಯನ ಮಾಡಬೇಕು, ಇಂಗ್ಲಿಷ್ನಲ್ಲೇ ಓದಬೇಕು, ಇಂಗ್ಲಿಷ್ನಲ್ಲೇ ತರ್ಕ ಮಾಡಬೇಕು ಅನ್ನುವಂತಹದನ್ನ ನಮ್ದೊಂದು ಆಲೋಚನೆ. ಆದ್ರೆ ಕನ್ನಡದಲ್ಲಿ ಮೊಟ್ಟ ಮೊದಲು ಅದನ್ನು ಓದಿ ಬರೋದು ಏನಾದ್ರು ಯಾರಾದ್ರೂ ಪಾಸ್ ಆದ್ರೆ ಅದು ಪ್ರಪ್ರಥಮ ಏನಾದ್ರು ಬಹುಮಾನ ಕೊಡಬೇಕು ಅಂದ್ರೆ ಅದು ನಮ್ಮ ಮಲ್ಲಿಕಾರ್ಜುನ ಹೊಳಿ ಮಠರಿಗೆ ಕೊಡಬೇಕು ಅನ್ನುವಂಥದ್ದು. ಅಷ್ಟು ನಿಮಗೆ ಗೊತ್ತಿರಬೇಕು. ಇಂಗ್ಲಿಷ್ ಅಂತಂದ್ರೆ ಬಹಳ ಕಠಿಣವಾಗಿರುವಂತ ಪದಗಳು ಇರ್ತವೆ. ಆ ಒಂದು ಶಬ್ದಕ್ಕೆ 110 ಶಬ್ದಗಳನ್ನು ನಾವು ಹುಡುಕ್ಬೇಕು ಅಂದ್ರೆ ಸಮಯ ವ್ಯರ್ಥ ಆಗಿ ಹೋಗ್ತದೆ. ಹಾಗೆ ಕನ್ನಡದಲ್ಲಿ ನಮ್ಗೆ ಅರ್ಥ ಆಗಿಬಿಡ್ತು ಅಂತಂದ್ರೆ ಇಡೀ ಕನ್ನಡವೇ ನಮ್ಮ ಭಾರತವೇ ಅರ್ಥ ಆದಂಗೆ ಆಗ್ತದೆ. ಇಡೀ ಭಾರತದ ಪೊಲಿಟಿಕಲ್ ಸಿದ್ಧಾಂತವು ನಮಗೆ ಅರ್ಥ ಆಗ್ತದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಷ್ಟು ಸುಂದರವಾಗಿರುವಂತಹ ಗ್ರಂಥವನ್ನ ಇವತ್ತು ನಮ್ಮ ಮಲ್ಲಿಕಾರ್ಜುನ ಹೊಳಿಮಠರವರು ಬರೆದಿದ್ದಾರೆ. ಈ ಗ್ರಂಥ ನೋಡಿದ್ರೆ ಇದೆಲ್ಲ ಇಂಥಲ್ಲೆಲ್ಲ ಲೋಕಾರ್ಪಣೆ ಆಗೋದಲ್ಲ. ಕರೆ ಅಂದ್ರೆ ಇದು ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ಲೋಕಾರ್ಪಣೆ ಆಗಬೇಕು, VCಗಳ ಮುಂದೆ ಆಗಬೇಕು, ರಾಜ್ಯಪಾಲರ ಮುಂದೆ ಆಗಬೇಕಾಗಿತ್ತು. ಆದ್ರೆ ಇಲ್ಲಿನೂ ಕೂಡ ಎಲ್ಲ ನಮ್ಮ ಸಾಹಿತಿಗಳು ಇರೋದ್ರಿಂದ ನಮ್ಮೂರಲ್ಲೇ ಅದು ಮೊದಲ ಗ್ರಂಥ ಲೋಕಾರ್ಪಣೆ ಆಗ್ಬೇಕನ್ನುವಂತ ಸಂಕಲ್ಪದೊಂದಿಗೆ ಬಹಳ ಅದ್ಭುತವಾದ ಗ್ರಂಥ ಇವತ್ತು ಲೋಕಾರ್ಪಣೆಯಾಗಿದೆ. ಇಂತಹ ಗ್ರಂಥಗಳು ಇನ್ನೂ ಹೆಚ್ಚಿನ ರೀತಿಯಾಗಿ ನಮ್ಮ ಮಲ್ಲಿಕಾರ್ಜುನ ಹೊಳಿಮಠರವರು ಹಾಗೆ ಅವರೆಲ್ಲರೂ ಬರೀಲಿ, ಇನ್ನೂ ಹೆಚ್ಚಿನ ಗ್ರಂಥಗಳನ್ನ ಹೊರಗೆ ತರಲಿ ಅನ್ನುವಂತ ಮಾತುಗಳನ್ನು ಹೇಳ್ತಾ ಬಹಳ ಮಾತಾಡಕತ್ತೀವಿ ಅಂತಂದ್ರೆ ನಿಮಗೂ ಬ್ಯಾಸ ಆಕೈತಿ. ಮೊದಲು ಮಾತಾಡೋರು ದೇವ್ರ ಕಣ್ಣಾಗ ಕಾಣ್ತಾರೆ, ಲಾಸ್ಟ್ ಮಾತಾಡೋರು ಬಹಳ ಅರ್ಥ ಆಗೈತಿ, ಅರ್ಥ ನಗಾಕತ್ತೀರಿ. ಅದಕ್ಕೆ ಬಹಳ ಎಲ್ಲರಿಗೂ ನಾವಿವತ್ತು ಬಿಜಾಪುರಕ್ಕೆ ಹೋದ್ರೆ ಅವರು ಯಾವುದೂ ಒಂದು ಅಲ್ಲಿ ಪೂಜೆ ಆಗುವಂಥದ್ದು ಏನೂ ಅವ್ರು ಮೊದಲೇ ಹೇಳಿದ್ರು, ನಂದು ಯಾವುದೂ ಏನೂ ಬೇಡಪ್ಪ ಈ ಮೇಲೆ ಅಂತಂದು ಅವ್ರ ಮಕ್ಕಳ ಸಂಸ್ಕಾರ ಕೊಟ್ಟರು ಸಹಿತ ಚಿತ್ರ ಬಸವನೂ ಇಲ್ಲ, ಅವ್ರು ಯಾವ ಏನೂ ಇಲ್ಲ ಅಂಥವ್ರ ಇವತ್ತು ನಮ್ಮ ಮುಂದೆ ನಡೆದಾಡ ಉದ್ಯೋಗವನ್ನೆಲ್ಲ ಗೊತ್ತು ಅಂಥವ್ರೊಬ್ಬರು ಮಹಾತ್ಮರಾಗಿ. ಆದರೆ ಇವತ್ತು ಅವ್ರು ಇಲ್ಲ ಆದರೂ ಸಹಿತ ಅವ್ರ ಪುಸ್ತಕಗಳು ನಮ್ಮ ಮುಂದೆ ಅವ್ರು ಬರೆದಂಥ ಎಲ್ಲ ಏನು ಸಾಹಿತ್ಯ ಐತಿ, ಅವರು ಮಾತಾಡಿದಂಥ ಪ್ರವಚನಗಳನ್ನು ಇವತ್ತು ನಮ್ಮ ಮುಂದೆ ಅದೇ ನಮಗೆ ನಡೆದಾವ ದೇವರ ಸಿದ್ದೇಶ್ವರ ಪೂಜೆ ನೋಡೋ ಪುಸ್ತಕದಾಗ ಮಾತು ಎಷ್ಟು ಐತಪ್ಪ ಇವತ್ತಂದ್ರೆ ಅವ್ರು ತಮ್ಮ ದೇಹ ಇಲ್ಲಂದ್ರೂ ಸಹಿತ ನಮ್ಮ ಆತ್ಮ ಇಲ್ಲಂದ್ರೂ ಸಹಿತ ಇವತ್ತು ನಮ್ಮ ಮುಂದೆ ಅವರು ಪುಸ್ತಕದ ಒಂದು ಆತ್ಮವನ್ನು ಒಂದು ಇಟ್ಟಿದ್ದಾರೆ. ಅದಕ್ಕೆ ಪುಸ್ತಕ ಬಹಳ ದೊಡ್ಡದೈತಿ. ಇವತ್ತು ಜ್ಞಾನಿಗಳು ಹಾಗೂ ಜಾನಗಳು ಬಹಳ ಜನ, ಆದರೆ ಜ್ಞಾನಿಗಳು ಬಹಳ ಜನ. ಜ್ಞಾನಿಗಳು ಏನಪ್ಪ ಅಂದ್ರೆ ಜಾಣರು ಎಲ್ಲರೂ ಇರ್ತಾರೆ. ಇವತ್ತು ಉದ್ಯೋಗ ಮಾಡೋರು ಜಾಣರನ್ನ. ಇವತ್ತು ನಾನು ಯಾವುದೋ ಒಂದು ಉದ್ಯೋಗ ಮಾಡಿ ನಮ್ಮ ಜಾಣದಿಂದ ರೊಕ್ಕನ ಉಳಿಸ್ಬೋದು, ಏನೇನು ಮಾಡೋದು, ರಾಜಕೀಯ ಮಾಡೋದು, ಅವ್ರಿಗೆ ಅಂತ ಒಂದು ಜ್ಞಾನ ಇರ್ತೈತಿ, ಜಾಣ್ಮೆ ಇರ್ತೈತಿ ಮಾಡ್ತಾನೆ. ಅದು ಆ್ಯಕ್ಚುಲಿ ಜ್ಞಾನಿಗಳು ಹಂಗಲ್ಲ. ಅವ್ರು ಪೂರ್ಣ ನಿರಂತರ ಅಧ್ಯಯನಶೀಲಿರ್ತಾರೆ, ಓದ್ತಾ ಇರ್ತಾರೆ. ಅವ್ರು ಹೆಂಗಿರ್ತಾರೆ ಅಂದ್ರೆ ಯಾರಿಗೂ ತಮ್ಮ ಜ್ಞಾನದ ನನಗೆ ಈ ಇದ್ರ ಬಗ್ಗೆ ಬಹಳಷ್ಟು ಗೊತ್ತೈತಿ ಎಂದೂ ಹೇಳಂಗಿಲ್ಲ. ನಾವು ತಿಳ್ಕೊಳಕ್ಕೆ ಅವ್ರ ಕಡೆ ಹೋಗ್ಬೇಕು. ಇವತ್ತು ಈ ಮಲ್ಲಿಕಾರ್ಜುನ ಅವರಿಗೆ ಒಂದು ಪುಸ್ತಕ ನನಗಿನ್ನೂ ನೆನಪದ, 2 ರಿಂದ 3ನೇ ಎತ್ತಿ ಎರಬೇಕು. ಪ್ರತಿ ವರ್ಷ ಜನವರಿ 26, ಆಗಸ್ಟ್ 15 ಬಂತಂದ್ರೆ ಒಂದು ಭಾಷಣ ಸಿಟ್ಟು ಬರ್ತದೆ. ಜನವರಿ 26, ಆಗಸ್ಟ್ 15ನೇ ತಾರೀಕು ಒಂದು ಭಾಷಣ. ಅದೇ ಭಾಷಣ ಮೋಸ್ಟ್ಲಿ ನಾ 8ನೇ ಇರುವವರೆಗೂ ಅದೇ ಭಾಷಣ, ಒಂದು ಭಾಷಣ ಬರೆದುಕೊಟ್ಟಿದ್ರು ನಮ್ಮ ತಾಯಿಯವರು. ಎಲ್ಲ ವೇದಿಕೆ ಮೇಲೆ ಬಹುಶಃ ಹಿಂಗ ಕುಂತಿದ್ರು, ಕನ್ನಡ ಸರ್ ಮಾಸ್ತರ್ಗಳೆಲ್ಲ ಹಿಂಗ ಕುಂತಿದ್ರು. ಹಾಫ್ ಚಡ್ಡಿ ಹಾಕೊಂಡು ನಾನು ಬರ್ತೀನಿ, ನಡಕ್ ನಿಂತ ಮಾತಾಡ್ತೀನಿ ಇರೋದನ್ನ. ಮೋಸ್ಟ್ಲಿ ಅವತ್ತು ಏನಾದ್ರು ನಮ್ಮ ತಾಯಿ ನನಗದನ್ನು ಕಲಿಸಿಕೊಡದೇ ಇದ್ರೆ ಇವತ್ತು ಪರಮ ಪೂಜ್ಯರ ಸನ್ನಿಧಿಯಲ್ಲಿ, ಇಷ್ಟು ಗಣ್ಯಮಾನ್ಯಗಳ ಸನ್ನಿಧಿಯಲ್ಲಿ ಇವತ್ತು ನಾ ಮಾಹಿತಿನಾಗಿ ಇಷ್ಟು ಮಾತಾಡಕ್ ಆಗ್ತಿಲ್ಲ. ಅನೇಕ ವೇದಿಕೆಗಳನ್ನು ನಾನು ಮಾತನಾಡಿದ್ದೇನೆ. ಅದಕ್ಕಾಗಿ ತಾಯಿ ತಾನೇ ಮೊದಲು ಗುರು ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ನಮ್ಮ ತಾಯಿಯವರು ಮತ್ತು ಇನ್ನೊಂದು ವಿಶೇಷತೆ ಅಂದ್ರೆ ನಾವು ಬರೆದಂತಹ ಮೊದಲ ಕೃತಿ
ಕೃತಿಯನ್ನ ತಾಯಿಯ ಪಾದಗಳಿಗೆ ಅರ್ಪಿಸಿದ್ದೇನೆ. ಕರ್ನಾಟಕದಂತಹ ಪರಿಶೀಲಿಸಿದಂತಹ ಹುಕ್ಕೇರಿ ತಾಲೂಕಿನ 2 ಹುಲಿಗಳು ಅಂತ ನಾವು ಅವರನ್ನು ಕರಿತಾ ಇದ್ದೀವಿ. ಒಬ್ರು ಗೌತಿ ಸರ್, ಇನ್ನೊಬ್ರು BG ಪಾಟೀಲ್ ಸರ್. ದಿಲ್ಲಿಯಿಂದ ದಿಲ್ಲಿಯವರೆಗೆ ಏನಾದರೂ ಈ ನಾಡಿನ ಹೆಸರನ್ನ ತೆಗೆದುಕೊಂಡಂತ ಹೋದಂತ ಕೀರ್ತಿ ಈ ಇಬ್ಬರು ಮಹಿಳೆಯರಿಗೆ ಸತ್ತ ಇದೆ. ಅವರಿಗೆ ನಾನು ಹೃದಯಪೂರ್ವಕ ಉದಾಹರಣೆ ನಮ್ಮ ಗೌತಿ ಸರ್ ಮತ್ತು ನನ್ನ ನಡುವಿನ ಸಂಬಂಧ. ಸುಮಾರು 2004ರಲ್ಲಿ ನಾನು ಅವರ ಶಿಷ್ಯನಾದೆ. 2004ರಿಂದ 2026ರವರೆಗೂ ಕೂಡ ಅದೇ ಬಾಂಧವ್ಯ, ಅದೇ ಪ್ರೀತಿ ಇವತ್ತಿಗೂ ಕೂಡ ಮುಂದುವರಿತಾ ಇದೆ. ಇದು ಗುರು ಶಿಷ್ಯರ ನಡುವಿನ ಸಂಬಂಧ. ಇವತ್ತು ತಮಗೆ ಗೊತ್ತಿರಲಿ, ಕರ್ನಾಟಕದಲ್ಲಿ ಅತ್ಯಂತ ಖ್ಯಾತ ಬರಹಗಾರರು, ವಾಗ್ಮಿಗಳು ಮತ್ತು ರಾಜಕೀಯ ವಿಶ್ಲೇಷಕರಾಗಿ ಗುರುತಿಸಿಕೊಂಡಂತಹ ಅನೇಕರಲ್ಲಿ ನಮ್ಮ ನಾಡಿನ ಒಬ್ಬ ಪ್ರಸಿದ್ಧ ಲೇಖಕರಾಗಿರುವಂತಹ ಗೌತಿ ಸರ್ ಅವರು ಈ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ